ಸರಳತೆಯೇ ಶ್ರೀಮಂತಿಕೆ. ಹೊಲದಲ್ಲೂ ಮುಂಚೂಣಿ, ಕುಟುಂಬದಲ್ಲೂ ಆದರ್ಶ. ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಅವರ ಬದುಕು ಯುವ ಜನತೆಗೆ ಪ್ರೇರಣೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೋರಡಕ್ಕೇರ ಗ್ರಾಮದ ಲಕ್ಷ್ಮೀದೇವಿ ಅಧಿಕಾರ, ಐಷಾರಾಮಿ ಬದುಕು ಮತ್ತು ಆಡಂಬರದ ನಡುವೆ ಸರಳತೆಯ ಮೌಲ್ಯಗಳು ಮಸುಕಾಗುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಜನಪ್ರತಿನಿಧಿಯೊಬ್ಬರ ಧರ್ಮಪತ್ನಿ ತಮ್ಮ ಸರಳ ಜೀವನ ಶೈಲಿ, ಕೃಷಿಯ ಮೇಲಿನ ಅಪಾರ ಪ್ರೀತಿ ಹಾಗೂ ಕುಟುಂಬದ ಜವಾಬ್ದಾರಿಗಳ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಅವರು ಅಧಿಕಾರದ ಆಡಂಬರದಿಂದ ದೂರವಿದ್ದು ಸಾಮಾನ್ಯ ರೈತ ಮಹಿಳೆಯಂತೆ ಹೊಲದಲ್ಲಿ ದುಡಿಯುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಭೂಮಿ ತಾಯಿಯ ಮಡಿಲಲ್ಲಿ ಬೆವರು ಸುರಿಸುವ ಗೌಡತಿ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ನಾಣ್ಣುಡಿಯ ಅರ್ಥವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಲಕ್ಷ್ಮೀದೇವಿ ಅವರು ತಮ್ಮ ಸ್ವಂತ ದಾಳಿಂಬೆ ತೋಟದಲ್ಲಿ ಪ್ರತಿದಿನ ಕೂಲಿ ಕಾರ್ಮಿಕರೊಂದಿಗೆ ಭುಜಕ್ಕೆ ಭುಜ ಸೇರಿಸಿ ಕೆಲಸ ಮಾಡುತ್ತಾರೆ. ಕಳೆ ತೆಗೆಯುವುದು, ಗೊಬ್ಬರ ಹಾಕುವುದು, ಗಿಡಗಳ ಆರೈಕೆ, ತೋಟವನ್ನು ಸ್ವಚ್ಛಗೊಳಿಸುವುದು, ದನಕರುಗಳಿಗೆ ಮೇವು ಹಾಕುವುದು, ನೀರು ಕುಡಿಯುವುದು ಸೇರಿದಂತೆ ಪ್ರತಿಯೊಂದು ಕೃಷಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಇವರು ಈ ತರ ಅವರು ಒಬ್ಬರು MLA ಮತ್ತೆ ಇದಾಗಿ ಒಂದು ಸರಳ ವ್ಯಕ್ತಿಯಾಗಿ ಕೆಲಸ ಮಾಡ್ತಾರಲ್ಲ, ನಿಮಗೆ ಏನ್ ಅನ್ಸುತ್ತೆ? ಎಷ್ಟು ವರ್ಷದಿಂದ ಖುಷಿ ಅನ್ಸತ್ರಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಾರೆ ನೀವು? ನಾವೀಗ ಒಂದು 15 ದಿವಸ ಆತ್ರಿ ಬರಾಕ. 15 ದಿವಸ ಆತ್ರಿ. ಅವ್ರು ಕಂಟಿನ್ಯೂ ತಮ್ಮ ತೋಟದಾಗ ಕಂಟಿನ್ಯೂ ಕಾಯಂ ಬಂದ ಬರ್ತಾರಿ, ಆಳಿಂದ ಬಂದ ಬರ್ತಾರಿ. 12 ಗಂಟೆಗೆ ಬರ್ತಾರಿ. ಮತ್ತೆ ನಾವ್ ಯಾವಾಗ ಕೆಲಸ ಬಿಡ್ತೈತಿ ಅವಾಗ ಈಗ ಅದಕ್ಕೆ ಅಲ್ಲ ನಿಮ್ ಜೊತೆನೇ ಕೆಲಸ ಮಾಡ್ತಾರೆ? ನಮ್ಮ ಜೊತೆನೇ ಕೆಲಸ ಮಾಡ್ತಾರಿ. ಈಗ ಗೊಬ್ಬರ ಎಲ್ಲ ಹಾಕ್ತಾರಿ, ಕಸ ತೆಗಿತಾರ್ರಿ. ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡ್ತೀವಿ. ನೀವೆಲ್ಲ ಸಾಮಾನ್ಯ ನೀವ್ ಹೆಂಗ್ ಕೆಲಸ ಮಾಡ್ತೀರಾ ಎಲ್ಲ ಕೆಲಸ ಅವ್ರು ಮಾಡ್ತಾರೆ? ಎಲ್ಲ ಕೆಲಸನೂ ಮಾಡ್ತಾರೆ. ನಾವ್ ಎಟಾಕಿ ಬರ್ತೀವಿ ಅಟಾಕಿ ಬರ್ತಾರಿ. ನಾವ್ ಯಾವಾಗ ಹೋಗ್ತೀವಿ ಯಾವಾಗ ಹಿಂದ ಹೇಳ್ಕೊಂತ ಅಡ್ಡಾಡ್ತಾರಿ, ಮಾಡ್ತಾರೆ. ಅವ್ರೇನ್ ಬಿಸಿಲು ಅನ್ನೋದಿಲ್ಲ, ನೆರಳು ಅನ್ನೋದಿಲ್ಲ, ಮಾಡ್ತಾರೆ. ಅವರ ಸರಳ ನಡೆ, ಶ್ರಮದ ಬದುಕು ಮತ್ತು ಭೂಮಿಯ ಮೇಲಿನ ಪ್ರೀತಿ ನೋಡಿದಾಗ ಅವರು ಶಾಸಕರ ಧರ್ಮಪತ್ನಿ ಎಂಬುದಕ್ಕಿಂತ ಒಬ್ಬ ಶ್ರಮಜೀವಿ ರೈತ ಮಹಿಳೆ ಎಂಬ ಭಾವನೆ ಮೂಡುತ್ತದೆ. ಆಡಂಬರವಲ್ಲ, ಆದರ್ಶವೇ ಅವರ ಆಭರಣ. ಇಂದಿನ ದಿನಗಳಲ್ಲಿ ಅಧಿಕಾರ ಅಥವಾ ಆರ್ಥಿಕ ಸ್ಥಿತಿ ದೊರೆತ ಕೂಡಲೇ ಆಡಂಬರದ ಬದುಕು ನಡೆಸುವ ಪ್ರವೃತ್ತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಅವರು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಮಣ್ಣಿನೊಂದಿಗೆ ಬೆರೆತು ಬದುಕುತ್ತಿರುವುದು ವಿಶೇಷ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರಕ್ಕಿಂತ ನೈಜ ಬದುಕಿನಲ್ಲಿ ಶ್ರಮಕ್ಕೆ ಆದ್ಯತೆ ನೀಡಿರುವ ಅವರು ದುಡಿಮೆಗಿಂತ ದೊಡ್ಡ ಗೌರವ ಮತ್ತೊಂದಿಲ್ಲ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ಸಾರುತ್ತಿದ್ದಾರೆ. ಹೊಲದಲ್ಲೂ ಸೈ, ಮನೆಯಲ್ಲೂ ಸೈ. PUC ವಿದ್ಯಾಭ್ಯಾಸ ಪಡೆದಿರುವ ಲಕ್ಷ್ಮೀದೇವಿ ಅವರು ಕೃಷಿ ಕೆಲಸಕ್ಕಷ್ಟೇ ಸೀಮಿತರಾಗಿಲ್ಲ, ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. 3 ಮಕ್ಕಳ ಪಾಲನೆ, ಪೋಷಣೆ, ಅತ್ತೆಯ ಆರೈಕೆ, ಕುಟುಂಬದ ಸದಸ್ಯರ ಯೋಗಕ್ಷೇಮ, ಮನೆ ನಿರ್ವಹಣೆ ಸೇರಿದಂತೆ ಪ್ರತಿಯೊಂದು ಜವಾಬ್ದಾರಿಯನ್ನ ಪ್ರೀತಿಯಿಂದ ನಿರ್ವಹಿಸುತ್ತಿದ್ದಾರೆ. ತೋಟಕ್ಕೆ ಬರುವ ಕೂಲಿ ಕಾರ್ಮಿಕರನ್ನ ಕುಟುಂಬದ ಸದಸ್ಯರಂತೆ ಕಾಣುವ ಅವರು ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತು ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುವುದು ಅವರ ವ್ಯಕ್ತಿತ್ವದ ವಿಶೇಷತೆ. ಅವರ ಈ ಗುಣಗಳು ಅವರನ್ನು ಕೇವಲ ಉತ್ತಮ ಗೃಹಿಣಿ ಅಷ್ಟೇ ಅಲ್ಲ, ಆದರ್ಶ ಮಹಿಳೆಯನ್ನಾಗಿಯೂ ಗುರುತಿಸಿವೆ. ಕಾರ್ಮಿಕರ ಮನ ಗೆದ್ದ ಸರಳ ವ್ಯಕ್ತಿತ್ವ, ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು ಗ್ರಾಮಸ್ಥರು ಲಕ್ಷ್ಮೀದೇವಿ ಅವರ ಸರಳತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ಅಂಜಲಿ ಹನುಮಪ್ಪ ಬೀರಪ್ಪನವರ್ ಕೊರಡಕೇರ ಗ್ರಾಮದ ನಿವಾಸಿ ಹಾಗೂ ಕೂಲಿ ಕಾರ್ಮಿಕೆ ಹೀಗೆ ಹೇಳುತ್ತಾರೆ: ನಮ್ಮ ಶಾಸಕರ ಧರ್ಮಪತ್ನಿಯವರು ಯಾವುದೇ ಸಂಕೋಚವಿಲ್ಲದೆ ನಮ್ಮೊಂದಿಗೆ ಹೊಲದಲ್ಲಿ ದುಡಿಯುತ್ತಾರೆ. ಅವರ ಸರಳತೆಯನ್ನು ನೋಡಿದಾಗ ನಮಗೂ ಅವರಂತೆಯೇ ಬದುಕಬೇಕೆನಿಸುತ್ತದೆ. ಅವರ ನಡೆ ನಮಗೆ ಹೆಮ್ಮೆ ತರುತ್ತದೆ. ತೋಟದ ಕಾರ್ಮಿಕೆ ಶರಣಮ್ಮ ಬಸನಗೌಡ ಪಾಟೀಲ್ ಅವರ ಮಾತುಗಳಲ್ಲಿಯೂ ಅದೇ ಅಭಿಮಾನ ವ್ಯಕ್ತವಾಗುತ್ತದೆ. ಅವರು ಪ್ರತಿದಿನ ನಮ್ಮೊಂದಿಗೆ ಕೆಲಸ ಮಾಡುತ್ತಾರೆ. ಮಳೆ ಬಿಸಿಲು ಯಾವುದನ್ನ ಲೆಕ್ಕಿಸದೆ ನಗುನಗುತ್ತಾ ಶ್ರಮಿಸುತ್ತಾರೆ. ಯಾರ ಮೇಲೂ ಸಿಟ್ಟಾಗುವುದಿಲ್ಲ. ಅವರ ಶ್ರಮ ಮತ್ತು ಮಾನವೀಯತೆ ನಮಗೆಲ್ಲರಿಗೂ ಮಾದರಿಯಾಗಿದೆ. ಯುವ ಜನತೆಗೆ ಪ್ರೇರಣೆಯ ಸಂದೇಶ. ಸಮಾಜದಲ್ಲಿ ಸ್ಥಾನಮಾನ ಎಷ್ಟೇ ಉನ್ನತವಾಗಿದ್ದರೂ ದುಡಿಮೆಗೆ ಪರ್ಯಾಯವಿಲ್ಲ ಎಂಬುದನ್ನು ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ತಮ್ಮ ಜೀವನದ ಮೂಲಕ ಸಾಬೀತುಪಡಿಸಿದ್ದಾರೆ.
ಅವರ ಸರಳತೆ, ಕೃಷಿಯ ಮೇಲಿನ ಬದ್ಧತೆ, ಕುಟುಂಬದ ಮೇಲಿನ ಕಾಳಜಿ ಹಾಗೂ ಮಾನವೀಯ ಮೌಲ್ಯಗಳು ಇಂದಿನ ಯುವ ಜನತೆ, ಮಹಿಳೆಯರು ಮತ್ತು ರೈತ ಸಮುದಾಯಕ್ಕೆ ಪ್ರೇರಣೆಯಾಗಿವೆ. ಅಧಿಕಾರ, ಸಂಪತ್ತು ಮತ್ತು ಪ್ರತಿಷ್ಠೆಯ ನಡುವೆಯೂ ಮಣ್ಣಿನೊಂದಿಗೆ ನಂಟು ಬೆಳೆಸಿ ಶ್ರಮವನ್ನೇ ಗೌರವವಾಗಿ ಕಾಣುವ ಲಕ್ಷ್ಮೀದೇವಿ ಅವರ ಬದುಕು ನಿಜವಾದ ಶ್ರೀಮಂತಿಕೆ ಎಂದರೆ ಸರಳತೆ ಮತ್ತು ಪರಿಶ್ರಮ ಎಂಬ ಸಂದೇಶವನ್ನು ಸಮಾಜಕ್ಕೆ ಸಾರುತ್ತಿದೆ. ಭೂಮಿ ತಾಯಿಗೆ ಬೆವರು ಸುರಿಸಿ ಬದುಕಿನ ಮೌಲ್ಯಗಳನ್ನು ಉಳಿಸಿಕೊಂಡಿರುವ ಇಂತಹ ವ್ಯಕ್ತಿತ್ವಗಳು ಸಮಾಜಕ್ಕೆ ದಾರಿದೀಪವಾಗಿದ್ದು, ಮಹಿಳಾ ಸಬಲೀಕರಣಕ್ಕೆ ಹಾಗೂ ರೈತ ಸಂಸ್ಕೃತಿಯ ಗೌರವಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಅಂಜಲಿ, ಈಗ ಇವರು ಗೌಡರು ಮತ್ತೆ ಮೇಲೆ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ, ಎಷ್ಟು ದಿನ ಕೆಲಸ ಮಾಡಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರು ನಿಮ್ಮ ಜೊತೆನೇ ಇರ್ತಾರೆ ಯಾವಾಗಲೇ? ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ನಾವು ಯಾವಾಗ ಕೆಲಸ ಮಾಡ್ತೀವಿ ಅದನ್ನ ಮಾಡ್ತಾರೆ. ನಾವು ಗೊಬ್ಬರ ಹೊರ್ತಾರೆ, ಕಸ ತೆಗರ ಕಸ ತೆಗಿತಾರ. ನಾವು ಮುಳು ಬೆಳೆದ್ರೆ ತಾವು ಮುಳು ಬೆಳಿತಾರೆ. ಪ್ರತಿದಿನ ಹೌದಾ? 12ಕ್ಕೆ ಬಂದು ನಾವು ಯಾವಾಗ ಹೋಗ್ತೀವಿ ಆ ಟೈಮಿಗೆ ಹೋಗ್ತೀವಿ. ನಿಮ್ಮ ಜೊತೆ ಯಾವಾಗಲೇ ನೀರು ಕುಡಕ್ಕೆ ಎಲ್ಲ ಪ್ರತಿ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀವಿ. ಇದು ಒಂದಕ್ಕೆ ಇದು ಬೇರೆ ತೋಟದಾಗ ಎಲ್ಲ ಕೆಲಸ ಮಾಡ್ತಾರ? ಎಲ್ಲ ಮಾಡ್ತೀವಿ. ಪ್ರತಿಯೊಂದು ನಾವ್ ಏನ್ ಕೆಲಸ ಮಾಡ್ತೀವಿ ಅದನ್ನ ಮಾಡ್ತಾರೆ. ಏನು ನಮ್ಮದು ಇದು ಹೊಲ ನಾವು ಕುಂದಿರ್ಬೇಕು ಅನ್ನೋದು ಏನೂ ಇಲ್ರಿ. ಏನಾದ್ರೂ ಕೆಲ್ಸಕ್ಕೆ ಅದು ಏನೂ ಇಲ್ರಿ. ಕೂಲಿ ಆಳ ಇಷ್ಟು ದುಡಿಸ್ಬೇಕು ಅನ್ನೋದು ಏನಿಲ್ಲ. ಯಾಕ ನಾವ್ ಒಕ್ಕಿ ನೋಡ ಹೋಗಮ್ ನೋಡ್ರಿ ಅಂತ ಕರ್ಕೊಂಡ್ ಹೋಗ್ತಾರಿ. ನಾವ್ ಇನ್ನ ನೀರ್ ಕುಡಿಯಕ್ ಕುಂದ್ರಲಿಕ್ಕ ನೀರ್ ತಗೊಂಬರ್ಲಿಕ್ ಕುಡೀರಿ ಅಂತಂದು ಎಲ್ಲ ಹೇಳ್ತಾರೆ. ಹಂಗೇನಿಲ್ಲ. ನಿಮಗೆ ಏನಾರ ಬೇಯದಾಗೆ ಏನ್ರ ನಾವ್ ಇನ್ನ ನೆಕ್ಲಿ ಮಾಡ್ತಿರ್ತೀವಿ. ಹಂಗೇನು ಇಲ್ರಿ. ನಾವ್ ಗೋಳು ಹೊಯ್ಕೊಂತಿರ್ತೀವಿ. ಯಾಕ ಹಂಗ ಹಿಂಗ ಅಂತಂದ ಮಾಡ್ತಿರ್ತೀವಿ. ನಮ್ಮದೆಲ್ಲ ಮಾಡ್ರಿ, ನೀವು ಅಷ್ಟ ಮಾಡಿ ಹೋಗ್ಬೇಕು, ಇಷ್ಟ ಮಾಡಿ ಹೋಗ್ಬೇಕು ಅಂತಂದ ಇದು ಕಂಡೀಷನ್ ಇಲ್ರಿ. ಗೌಡಿಷನ್ ನಾನು ಅಂತೇಳಿ ಏನ್ರ ಅಂತ ಏನು ಇಲ್ರಿ. ಇಲ್ಲೇ ನಾವು ನಿಮ್ ಹಂಗ ದುಡ್ದ ಬಂದಿವಿ ಅಂತಂದ ಎಲ್ಲ ಹೇಳ್ತಾರಿ. ಅದು ಕೋಳಿ ಇದು ಮತ್ತೆ ಎಲ್ಲ ತಿಪ್ಪಿ ಗೊಬ್ಬರ ಅವನ್ನೆಲ್ಲ ಒಟ್ಟ ಸರಳ ಹಂಗೇನಿಲ್ರಿ ಬಿಡ್ರಿ. ಮತ್ತೆ ನಾವು ಇಷ್ಟು ಅಲ್ಲೇ 2-3 ತಿಂಗಳು ಆಯ್ತು ಬರಾಕ. ಮತ್ತೆ ಒಂದಿನ ಅಂದಿದ್ವಲ್ಲ ನೀವು ಮಾಡ್ರಿ ನಾವು ಕುಂದಿರ್ತೀನಿ ಅನ್ನೋದು ಒಟ್ಟ ಇಲ್ಲ. ಎಲ್ಲ ಮಾಡ್ತೀವಿ.